ಒಂದು ಪ್ರಮುಖವಾದ ಕಾರ್ಯಕ್ರಮ. ಅದೇ ನಮ್ಮ ಬಸವ ಸಮಿತಿಯ 15 ಕೃತಿಗಳ ಲೋಕಾರ್ಪಣೆ. ಈ ಒಂದು ಕಾರ್ಯವನ್ನು ಎಕ್ಸ್-MP ಆಗಿರುವಂತಹ ಶ್ರೀಯುತ ಚಂದ್ರಪ್ಪನವರು ಹಾಗೂ ಶ್ರೀಯುತ ಮೋಹನ್ ದೇವ್ ಆಳ್ವಾರವರು ಹಾಗೂ ಇನ್ನುಳಿದ ಎಲ್ಲ ಗಣ್ಯರು ನಡೆಸಿಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಹೇಳ್ತಾ, ಇದೀಗ ಈ ಲೇಖಕರಿಗೆ ನಮ್ಮ ಅಭಿಮಾನದ ಗೌರವದ ಸನ್ಮಾನ. ಮೊದಲನೇದಾಗಿ ಭಾನುಮತಿ ವಿಜಯ್ ಕೃಷ್ಣ, ಇವರು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಇವರು ಡೈರೆಕ್ಟರ್, ಜರ್ಮನ್ ಲ್ಯಾಂಗ್ವೇಜ್ ಅಕಾಡೆಮಿ, HSR ಲೇಔಟ್, ಬೆಂಗಳೂರು. ಎರಡನೇದಾಗಿ ಸುಧಾ ಶ್ರೀಧರ್ ಅವರು, ಇವರು ಜಪನೀಸ್ ಟೀಚರ್ ಆಗಿದ್ದಾರೆ, ಜಪನೀಸ್ ಲ್ಯಾಂಗ್ವೇಜ್ಗೆ. ಇವರು ವಚನಗಳನ್ನು ಜಪನೀಸ್ ಭಾಷೆಗೆ ಮೊದಲನೇದಾಗಿ ಭಾನುಮತಿ ವಿಜಯ್ ಕೃಷ್ಣ, ಇವರು ವಚನವನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಇವರು ಡೈರೆಕ್ಟರ್, ಜರ್ಮನ್ ಲ್ಯಾಂಗ್ವೇಜ್ ಅಕಾಡೆಮಿ, HSR ಲೇಔಟ್, ಬೆಂಗಳೂರು. ಎರಡನೇದಾಗಿ ಶ್ರೀಮತಿ ಸುಧಾ ಶ್ರೀಧರ್, ಇವರು ವಚನಗಳನ್ನು ಜಪನೀಸ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಇವರು ಜಪನೀಸ್ ಟೀಚರ್ ಕೂಡ. ವಿಲಾಸವತಿ ಅಕ್ಕನವರು ಇನ್ನೊಂದು ಸನ್ಮಾನವನ್ನು ನಡೆಸಿಕೊಟ್ಟಿದ್ದಾರೆ. ಮೂರನೆಯದಾಗಿ ಡಾಕ್ಟರ್ HSM ಪ್ರಕಾಶ್, ಡೆಪ್ಯೂಟಿ ಡೈರೆಕ್ಟರ್ ಜನರಲ್, ನಿವೃತ್ತ, ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ, ಭೂವಿಜ್ಞಾನ. ಇವರು ಸಾಹಿತಿಗಳು ಕೂಡ, ಅನುವಾದಕರು ಕೂಡ. ಇವರು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ಇವರು 2 ಕೃತಿಗಳನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದಾರೆ. ವಚನಗಳನ್ನು ಇಂಗ್ಲಿಷಲ್ಲಿ ಭಾಷಾಂತರಿಸಿದ್ದಾರೆ. ಹಾಗೆ ಬಸವಾಸ್ ಹೋಲಿಸ್ಟಿಕ್ ವಿಸ್ಡಮ್ ಫಾರ್ ಲೈಫ್, ಈ ಪುಸ್ತಕವನ್ನು ಕೂಡ ಅವರು ಇವತ್ತು ಬಿಡುಗಡೆಗೊಳಿಸ್ತಾ ಇದ್ದಾರೆ.
ಮಹಾನ್ ದಾರ್ಶನಿಕ ಬಸವಣ್ಣ ಕನ್ನಡ ಭಾಷೆಯ ಪುಸ್ತಕವನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದರು. ಭಾಷಾಂತರ ಮಾಡುವುದು ಬಹಳಷ್ಟು ಕಷ್ಟದ ಕೆಲಸ. ಯಾಕಂದ್ರೆ ಈ ಭಾಷೆಯಲ್ಲಿರುವಂತಹ ಸಂಪೂರ್ಣ ಸತ್ವವನ್ನ ಮತ್ತು ಭಾವನೆಗಳನ್ನ ಆ ಭಾಷೆಗೆ ತರಬೇಕು. ಆ ಕಾರ್ಯವನ್ನು ಈ ಒಂದು ಭಾಷಾಂತರಕಾರರು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ವಚನಗಳನ್ನ ಜಪಾನ್ ಮತ್ತು ಜರ್ಮನ್ ಭಾಷೆಯನ್ನು ಕೇಳುವ ಸದವಕಾಶ. Saoki Sensei. Sensei in Japanese means teacher. So she was the one who I took my translation, some samples of it to see how it will be to a Japanese person. See, Kannada is not my mother tongue. Japanese also is not my mother tongue. So when I am trying to translate something from one language to another, I should know that my the audience who is going to read that, it should make sense to them. So that's why I had asked her, and today she's been very gracious enough to come for this event. Thank you so much. ಈ ವಚನವನ್ನು ಜಪಾನ್ ಭಾಷೆಗೆ ಈ ವಚನ ಉಳ್ಳವರು ಶಿವಾಲಯ ಮಾಡುವರು ಎಲ್ಲ ಪ್ರಸಿದ್ಧ ವಚನ. ಉಳ್ಳವರು ಶಿವಾಲಯ ಮಾಡಿದರು ನಾನೇನ ಮಾಡುತ್ತೆ ಬಡವನಯ್ಯ ಎನ್ನ ಕಾಲಿನ ಕಂಬ ಬೇಗನೆ ಕೂಡ ಶಿರವನ್ನು ಕಲಿಸಬಲ್ಲ ಉಳ್ಳದ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಲಿತು ಗಂಡ ಮಕ್ಕಳು ಅದನ್ನು ಜಪಾನ್ ಭಾಷೆಯಲ್ಲಿ ಶಿವನು ಒತ್ತೆರಾವೋ ತಾಗಿರವೇನುಗ ವತಾಶಿ ವ ಬಿಂಬೋ ನಾನು ದೋಷಿಯೋ ಉಚಿರೋ ಹಶಿಕೋಸೋ ಹಶಿರಾದ ಖರಾದ ಕೋಸೋ ಒತ್ತೆರಾದ ಉಚಿರೋ ಹಶಿಕೋಸೋ ಹಶಿರಾದ ಖರಾದ ಕೋಸೋ ಒತ್ತೆರಾದ ಅತಮ ಕೋಸೋ ಕಿನ್ನು ಎಂಗಾಯಿದ ಕೂದರ ಸಂಗಮ ದೇವ ಸ್ಥಾವರವ ಹೊರಬಿರುಗ ಜಂಗಮವ ನೆನೆಸುದ. out here sad. River was at us, third mother to the soil. Back in 1970, I represented the Indian contingent to a Japanese conference, Scouting conference. So they taught us a little bit of Japanese. So that came to my mind. ನಮ್ಮ ಹಿರಿಯ ಉಪಾಧ್ಯಕ್ಷಕ್ಕೂ ಕೂಡ ಜಾಪನೀಸ್ ಭಾಷೆ ಬರುತ್ತೆ. ತುಂಬಾ ಖುಷಿ ಆಯ್ತು ಕೇಳಿ. ಎರಡೂವರೆ ಸಾವಿರ ವಚನಗಳನ್ನು ನಾವು ಅನುವಾದಕ್ಕೆ ಮಾಡಿದ್ದೇವೆ. Already in 38 languages, 2,500 vachanas of 173 ಶರಣ. ಬರೀ ಬಸವಣ್ಣವರು ಒಬ್ಬರದಿಂದ ಸರ್ವ ಶರಣರದ್ದು ಅದರಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಮತ್ತು ಕಲಬುರಗಿಯ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಶಿವನ್ ಮಿಶ್ರಾ ಅವರು ಅದರಲ್ಲಿ ಅರ್ಧ ಅವರು ಮಾಡಿದ್ದಾರೆ, ಅರ್ಧ ತಾಯಿ ಮಾಡಿದ್ದಾರೆ. I think I've enjoyed working with them for the last 7 years. Really, they have done a great job. And recently, she was in Germany, Munich, ಅಲ್ಲಿದ್ದಾಗಲೂ ಕೂಡ she made a presentation in the literary conference of Germany. ಅಕ್ಕಮಾಲಿಕೆ ವಚನಗಳನ್ನು ಆಡಿ ಬಹಳ ಸಂತೋಷ. ಧನ್ಯವಾದಗಳು ಅಧ್ಯಕ್ಷ. ಇದುವರೆಗೂ ತಾವು ವಚನಗಳನ್ನ ಜರ್ಮನ್ ಭಾಷೆಯಲ್ಲಿ ಹಾಗೂ ಜಪನೀಸ್ ಭಾಷೆಯಲ್ಲಿ ಕೇಳಿ ಸಂತೋಷಪಟ್ಟರಲ್ವಾ? ಈಗ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ. ನಾವು ಬಸವ ಸಮಿತಿಯಿಂದ ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದವರಿಗೆ ಇದೀಗ ಶ್ರೀ ಕೆ ರಂಗನಾಥ್, ಹಿರಿಯ KAS ಅಧಿಕಾರಿಗಳು, ಅಪರ ಆಯುಕ್ತರು, ಕಂದಾಯ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಇವರು ಬಹುಮಾನಗಳನ್ನು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೂ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು. ಬಹುಮಾನ ವಿಜೇತರ ಹೆಸರುಗಳನ್ನು ನಾನು ಹೇಳ್ತೀನಿ. ಪ್ರಥಮ ಬಹುಮಾನ ಡಾಕ್ಟರ್
ಮೈತ್ರೇಯಿಣಿ ಗದಿಗೆಪ್ಪಗೌಡರ್ ಬೆಳಗಾವಿ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದಾರೆ. ದಯವಿಟ್ಟು ಬಹುಮಾನ ವಿಜೇತರು ಬೇಗ ಬರಬೇಕು. ತಮ್ಮ ಹೆಸರುಗಳನ್ನು ಹೇಳಿದ ತಕ್ಷಣ ಬಹುಮಾನ ವಿಜೇತರು ಸೈಡಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಬೇಗ ಬರ್ತೀರಾ. ಹೇಳಿದೆ ಡಾಕ್ಟರ್ ಮೈತ್ರೇಯಿಣಿ ಗದಿಗೆಪ್ಪಗೌಡರ್ ಬೆಳಗಾವಿ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು. ಜಾಯಿಂಟ್ ಸೆಕ್ರೆಟರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಿರ್ಮಲಾ ಎಲಿಗಾರ್ ಅವರು ಕೂಡ. ಮೊದಲ ಬಹುಮಾನ ಡಾಕ್ಟರ್ ಮೈತ್ರೇಯಿಣಿ ಗದಿಗೆಪ್ಪಗೌಡರ್ ಬೆಳಗಾವಿ ಇವರಿಗೆ ನಮ್ಮ ಶ್ರೀ ಕೆ ರಂಗನಾಥ್ ಹಿರಿಯ KS ಅಧಿಕಾರಿಗಳು ನೀಡ್ತಾ ಇದ್ದಾರೆ. ₹15,000 ಬಹುಮಾನವನ್ನು ಕೂಡ ಅವರು ಪಡೀತಾ ಇದ್ದಾರೆ. ಅಭಿನಂದನೆಗಳು ಡಾಕ್ಟರ್ ಮೈತ್ರೇಯಿಣಿ ಅವರೇ. ಇವತ್ತು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿ. ನೀವು ಮಾಡಿದ ಸಾಧನೆ ಇನ್ನು ಹೆಚ್ಚು ಆಗಲಿ, ಅಕ್ಷಯವಾಗಿ ಹೆಚ್ಚು ಸಾಧನೆಯನ್ನು ಮಾಡಿ ಹೆಚ್ಚು ಹೆಸರನ್ನು ಪಡೀರಿ ಅಂತ ತಮ್ಮಲ್ಲಿ ತಾನು ಹಾರೈಸ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಡಾಕ್ಟರ್ ಅರುಣ್ ಅಶೋಕ್ ಕುಮಾರ್ ಬೆಳಗಾವಿ. ಇವರು ಪತ್ರಕರ್ತರು ಹಾಗೂ ಅಂಕಣಕಾರರು. ದ್ವಿತೀಯ ಬಹುಮಾನ ಇದನ್ನ ಸನದಿ ಸರ್ ಅವರು, IG ಸನದಿ ಸರ್ ಅವರು ಈ ಬಹುಮಾನವನ್ನ ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ₹10,000. ₹10,000 ಈ ಬಹುಮಾನವನ್ನು ಡಾಕ್ಟರ್ ಅರುಣ್ ಅಶೋಕ್ ಕುಮಾರ್ ಅವರು ಪಡೆದಿದ್ದಾರೆ. ಈಗ ತೃತೀಯ ಬಹುಮಾನ, ಈ ಬಹುಮಾನವನ್ನ ಮಾಜಿ MP ಚಂದ್ರಪ್ಪನವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ ಡಾಕ್ಟರ್ ರೇಖಾ ಪಾಟೀಲ್ ರಾಯಚೂರು. ಅವರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಉಪನ್ಯಾಸಕರಾಗಿದ್ದಾರೆ. ಎಲ್ಲರೂ ಕೂಡ ಡಾಕ್ಟರೇಟ್ ಪಡೆದಿರುವಂತಹ ಡಾಕ್ಟರ್ಗಳು. ಇವರು ಆಳವಾಗಿ ಅಭ್ಯಾಸವನ್ನು ಮಾಡಿರ್ತಾರೆ ಡಾಕ್ಟರೇಟ್ ಪಡೆದಿರೋದಕ್ಕೆ. ಹಾಗಾಗಿ ಇವರು ಬಹುಮಾನವನ್ನ ಪಡೆಯೋದಕ್ಕೆ ಸಹಾಯಕವಾಯಿತು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮೂರನೇ ಬಹುಮಾನ ₹5,000 ಪಡೆದಿರುವವರು ಡಾಕ್ಟರ್ ರೇಖಾ ಪಾಟೀಲ್ ರಾಯಚೂರು. ಇದೀಗ ಸಮಾಧಾನಕರ ಬಹುಮಾನಗಳು ಡಾಕ್ಟರ್ ಗಿರಿಜಾಪತಿ NM ಬೆಂಗಳೂರು. ಇವರಿಗೆ ಸಮಾಧಾನಕರ ₹2,500 ಒಂದು ಬಹುಮಾನ. ಈ ಬಹುಮಾನವನ್ನು ಪಡೆದಿದ್ದಾರೆ ಡಾಕ್ಟರ್ ಗಿರಿಜಾಪತಿ NM ಬೆಂಗಳೂರು. ನಮ್ಮ ಅಧ್ಯಕ್ಷರು ಇವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಮಾನ ವಿಜೇತರಿಗೆ ಅಭಿನಂದನೆಗಳು. ಡಾಕ್ಟರ್ ಸುಷ್ಮಿತಾ ಅವರು ಕೂಡ ಸಮಾಧಾನಕರ ಬಹುಮಾನವನ್ನ ಪಡೆದಿದ್ದಾರೆ, ಶಿವಮೊಗ್ಗದವರು. ಆದರೆ ಅವರು ಕಾರಣಾಂತರಗಳಿಂದ ಇವತ್ತು ಬಂದಿಲ್ಲ. ಅವರಿಗೂ ಕೂಡ ಅಭಿನಂದನೆ. 156 ಲೇಖನಗಳನ್ನು ಮೌಲ್ಯಮಾಪನ ಮಾಡಿದಾಗ ಸುಮಾರು 8 ಜನ ಪ್ರೊಫೆಸರ್ಗಳು ಯೂನಿವರ್ಸಿಟಿಯವರು ಎಲ್ಲರೂ ಒಂದು ಗಂಟೆ ಗಟ್ಟಲೆ ಕಳೆದು ಬಹಳ ಕೊನೆಗೆ ಈ 5 ಜನ ಕೊಡುವಾಗ ನಮಗೆ ಬಹಳ ತೊಂದರೆ ಆಯಿತು. ಎಲ್ಲ ಅರ್ಧ ಅಂಕೆಗಳಲ್ಲಿ ಅವರು 1, 2, 3, 4 ಮಾಡಿದ್ರು. ಹೀಗಾಗಿ ಯಾರು ನಾನು ಪ್ರಥಮ ಅಂತ ತಿಳ್ಕೊಂಡ್ಬಿಡಿ, ಯಾರು ದ್ವಿತೀಯ ಬಸವ ಸಮಿತಿ ಅತ್ಯಂತ ಅಭಿಮಾನವಿತ್ತು. ವಿಷಯ ಅತ್ಯಂತ ಇಷ್ಟವಾಗಿತ್ತು. ಅನೇಕರಿಗೆ ನೀರಿನ ಇಷ್ಟಪಟ್ಟು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. 10 ಲೇಖನಗಳು ಮುಂದಿನ ಬಸವ ಪತ್ರಗಳಲ್ಲಿ ಪ್ರಕಟವಾಗ್ತದೆ. ಎಲ್ಲರಿಗೂ 160 ಲೇಖನಗಳಲ್ಲಿ ಬಹುಮಾನಗಳನ್ನು ಪಡೆದಂತಹ ಈ 5 ಜನರಿಗೆ ನಮ್ಮ ಅಭಿಮಾನ ಪೂರ್ವಕ ಅಭಿನಂದನೆಗಳು. ಇದೀಗ ಶ್ರೀ ಕೆ ರಂಗನಾಥ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವದ ಸನ್ಮಾನ.
ತಮ್ಮೆಲ್ಲ ಎಡೆಬಿಡದ ಕಾರ್ಯಕ್ರಮಗಳ ಮಧ್ಯೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಕೆ ರಘುನಾಥ್ರವರಿಗೆ ಇದೀಗ ನಮ್ಮ ಆಧಾರದ ನಮ್ಮ ಸಂಸ್ಥೆಯ ಆಧಾರದ ಸನ್ಮಾನ. ಗುರುಗಳು ಹಾಗೂ ಎಲ್ಲ ಗಣ್ಯರು PRO ಆಗಿರುವಂತಹ ಈರಣ್ಣನವರು ಇವರು ಆಗಮಿಸಿ ನಮ್ಮ ಒಂದು ಆಧಾರವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ನಮಗೆ ಈ ಕೆ ರಂಗನಾಥ್ ಸರ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಚೀಫ್ ಇಂಜಿನಿಯರು, ಈ ಒಂದು ಕಾರ್ಯಕ್ರಮಕ್ಕೆ PRO ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ದಯವಿಟ್ಟು PRO ಈರಣ್ಣನವರು ಬರಬೇಕು. ನಮ್ಮ ಹಿರಿಯ ಉಪಾಧ್ಯಕ್ಷರಿಂದ ಒಂದು ಗೌರವ. ಇದೀಗ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು ಬೇಲಿಮಠ ಮಹಾಸಂಸ್ಥಾನ ಇವರು ಸಭೆಯನ್ನು ಕುರಿತು ಆಶೀರ್ವಚನ ನೀಡಬೇಕಾಗಿ ಅವರಲ್ಲಿ ಕೋರ್ತಾ ಇದ್ದಾರೆ. ಬಾಯಂಬಲ್ಲಿ ಸಾಯಂಬಲ್ಲಿ ಸರ್ವಜ್ಞಾನಿಯಾದನು, ಬಾಯೆಂದು ವಚಿಸುವನು ವಸ್ತು ಚೈತನ್ಯಾತ್ಮಕನಾದೆ. ಇಂದೇ ದಶಾಕ್ಷಮತ್ರೆಯನ್ನು ಎನ್ನ ಸಂವಾದವನ್ನು ಸ್ಥಾಪಿಸಿದ ನಾನು ನೀನು ಬಸವ ಇವನಾರವೋ ಇವ ನಮ್ಮವನೆಂದೆನಿಸೆಯ ಬಸವನಾದ ನಿಮ್ಮ ಮಹಾಮನೆಯ ಬಸವ ಸಮಿತಿಯ ಆಶ್ರಯದಲ್ಲಿ ವಿಶ್ವ ಬಸವ ಜಯಂತಿ 2026 ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳು, ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಅಭಿಮಾನಿ ಶರಣ ಬಂಧುಗಳಿಗೆ ಶರಣ. ಬಸವ ಜಯಂತಿಯ ಕಾರ್ಯಕ್ರಮ ವರ್ಷ ಪೂರ್ತಿ ಬಸವ ಸಮಿತಿ ಸಾಧಿಸಿದಂತಹ ಸಾಧನೆಯ ವರದಿಯನ್ನ ಸಮಾಜಕ್ಕೆ ಬಸವಾಭಿಮಾನಿಗಳಿಗೆ ಸಮರ್ಪಣೆ ಮಾಡತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆದು ಬಂದದ್ದನ್ನೆಲ್ಲ ತಾವೆಲ್ಲ ಅನುಭವಿಸಿದ್ದೇವೆ. ಇದು ಲೋಕಾರ್ಪಣೆ ಮಾಡುವಂತಹ ಕೃತಿಗಳನ್ನ ಕೇಳಿದ್ದೀರಿ, ನೋಡಿದ್ದೀರಿ. ಜಪಾನ್ ಮತ್ತು ಜರ್ಮನ್ ಭಾಷೆಯ ವ್ಯವಸ್ಥೆಗಳನ್ನು ಸಹ ನಾವು 38 ಭಾಷೆಗಳಲ್ಲಿ 2,500 ವಚನಗಳನ್ನ 136ಕ್ಕೂ ಹೆಚ್ಚು ಶರಣರ ವಚನಗಳನ್ನ ಭಾಷಾಂತರಗೊಳಿಸಿ ವಿಶ್ವಾರ್ಪಣೆ ಮಾಡಿದಂತಹ ಒಂದು ಸಂಕಲ್ಪ ಶಕ್ತಿ ಅಪ್ಪ ಬಸವಣ್ಣನವರ ಪ್ರೇರಣೆಯಂತೆ ಎಲ್ಲ ಶರಣರ ಅನುಗ್ರಹದಲ್ಲಿ ಆದಂತಹ ಒಂದು ಕೃತಿ. ಇದನ್ನ ಬಸವ ಸಮಿತಿ ಸತ್ತದತ್ತಲವಿಲ್ಲದೆ ಸಾಧಿಸ್ತಾ ಬಂದಿದೆ. ಇಷ್ಟೆಲ್ಲ ಮಾಡಿದ್ರು ಸಹ ಬಸವ ಸಮಿತಿ ಅಪ್ಪ ಬಸವಣ್ಣನವರು ಹೇಳಿದಂತೆ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತ ಹೇಳಿ ಇದರ ಹೆಗ್ಗಳಿಕೆ ನನ್ನದಲ್ಲ, ಅದು ಸಾಧಕರದ್ದು ಮತ್ತೆ ಇದರಲ್ಲಿ ಪ್ರೇರಣೆಯನ್ನು ಕೊಟ್ಟವರದ್ದು ಮತ್ತೆ ಇದಕ್ಕೆ ಅನುಭಾವಿಗಳು ಎಲ್ಲರದ್ದು ಅಂತ ಹೇಳಿ ತಾನು ನಿಜದ ನಿಶ್ಚಿಂತೆಯಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳ ಸರಣಿ ಇನ್ನೂ ವಿಶೇಷವಾದ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಅನ್ನೋದಿದೆಯಲ್ಲ, ಇದು ನಾವು ಯಾವತ್ತೂ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ.
ಬಸವ ಸಮಿತಿ ಸಾಧಾರಣವಾಗಿ ವಿಶ್ವದ ನೆಲೆಯಲ್ಲಿ ಅದರ ಪ್ರಭಾವ ಮತ್ತು ಪ್ರತಿಷ್ಠೆ ಹೇಗಿದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಇದಕ್ಕೆ ಮೊದಲು ಒಂದು ಮಾತು ಹೇಳ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯಗಳ ನೆಲೆಯಲ್ಲಿ, ಭಾಷಾಂತರದ ನೆಲೆಯಲ್ಲಿ ಸಾರ್ಥಕವಾಗಿ ಅನೇಕ ವಿಶ್ವವಿದ್ಯಾಲಯಗಳೊಡನೆ ಒಡಂಬಡಿಕೆ ಇತಿಹಾಸ ಸಾಧನೆ ಬಸವ ಸಮಿತಿ. ಬಸವ ಸಮಿತಿ ತನ್ನ ಸಂಕಲ್ಪನಂತೆ ಪ್ರವೇಶ ಮಾಡಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳನ್ನು ನೋಡಿ, ಬೆಂಗಳೂರು ವಿಶ್ವವಿದ್ಯಾನಿಲಯ, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಧಾರವಾಡ ದ್ರಾವಿಡ ವಿಶ್ವವಿದ್ಯಾನಿಲಯ ಕುಪ್ಪಂ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಕಲಬುರಗಿ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಕಾಶ್ಮೀರ ವಿಶ್ವವಿದ್ಯಾಲಯ ಶ್ರೀನಗರ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಕಾಶಿ, ನೇಹಾ ವಿಶ್ವವಿದ್ಯಾಲಯ ಮೇಘಾಲಯ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ದೆಹಲಿ, ಲಕ್ನೋ ವಿಶ್ವವಿದ್ಯಾಲಯ ಉತ್ತರ ಪ್ರದೇಶ, BLDA ವಿಶ್ವವಿದ್ಯಾಲಯ ಬಿಜಾಪುರ ಮತ್ತು ಅಷ್ಟೇ ಅಲ್ಲ, ಬನಸ್ಥಲಿ ವಿಶ್ವವಿದ್ಯಾಲಯ ರಾಜಸ್ಥಾನ, ಕುವೆಂಪು ವಿಶ್ವವಿದ್ಯಾಲಯ ಭದ್ರಾವತಿ, ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರ. ಅದಷ್ಟೇ ಅಲ್ಲ, ಅನ್ನೋನ್ ಸ್ಟೇಟ್ ವರ್ಡ್ಸ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ, ಇದು ಬಹಳ ವಿಶೇಷವಾದದ್ದು. ಆಲ್ಸೋ ನೋನ್ ಆಸ್ ತಾಷ್ಕೆಂಟ್ ಸ್ಟೇಟ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿ. ಒಟ್ಟು 15 ವಿಶ್ವವಿದ್ಯಾಲಯಗಳು ಬಸವ ಪ್ರಭೆಯ ಬಸವಣ್ಣನವರ ವಚನಗಳ, ಶರಣರ ವಚನಗಳ ಆಕರ್ಷಣೆಗೆ ಒಳಗಾಗಿ ಇದರಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಬಂದಿದೆ ಅಂತ ಅನ್ನೋದನ್ನ ನಾವು ನೋಡ್ತೀವಿ. ಇದನ್ನ ಕವಿಯ ಮಾತಿನಲ್ಲಿ ಹೇಳಬೇಕಾದ್ರೆ ಒಂದೇ ಮಾತು ಹೇಳಬೇಕು: ಸತ್ತು ಗದ್ದಲ ವಿರದ ಸಾಧನೆ ಹೇಳೋ ಪ್ರಚಾರದಿಂದ ಆದದ್ದಲ್ಲ, ಇದನ್ನ ಸಂಪೂರ್ಣವಾಗಿ ಸಮರ್ಪಣೆಯಿಂದ ಆಗಿರ್ತಕ್ಕಂಥದ್ದು, ಮಾತಾಡೋದ್ರಿಂದ ಆಗಿರೋದಲ್ಲ, ಮಾಡುವುದರಿಂದ ಆಗಿರ್ತಕ್ಕಂಥದ್ದು, ಪ್ರಚಾರದಿಂದ ಆಗಿರುವುದಲ್ಲ, ಪ್ರಸಾರದಿಂದ ಆಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾಗಿರುವಂತಹ ಒಂದು ನೆಲೆಯಲ್ಲಿ ಬಸವ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ವಿಶ್ವಾದ್ಯಂತ ಹರಡುವಂತ ಯೋಜನೆ ಇದೆಯಲ್ಲ, ಈ ಯೋಜನೆ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ಬಂಧುಗಳೇ, ಇದಿಷ್ಟೇ ಅಲ್ಲ, ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರುವಂತ ವಿಚಾರ ಇದು. ಬಸವಾದಿ ಶರಣರು ಕಟ್ಟಿದ ಮಾನವತಾ ಧರ್ಮ ಅಂತ ಅನ್ನುವಂಥ ವಿಶ್ವಾದ್ಯಂತ ಎಲ್ಲರ ಗಮನ ಸೆಳೆಯಿರುವಂತಹ ವಿಷಯವನ್ನ ಕುರಿತು ಇಲ್ಲಿ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಮತ್ತು ಅದರಲ್ಲಿ ವಿಜೇತರಾದವರ ಒಂದು ಅಭಿಮಾನದ ಒಂದು ಸಡಗರದ ಸಂಭ್ರಮ ಮತ್ತು ಸನ್ಮಾನವನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದನ್ನು ಸಹ ನಾವು ಸರಿಯಾಗಿ ಗಮನಿಸಬೇಕು. ಇದಿಷ್ಟೇ ಅಲ್ಲ, ನಾಳೆ ಇನ್ನೊಂದು ಅದ್ಭುತವಾಗಿರುವಂತಹ ಕೆಲಸ ನಡೀತಾ ಇದೆ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಾರ್ತ್ ಯೂನಿವರ್ಸಿಟಿನಲ್ಲಿ 256 ಈ ಅನುಭವ ಮಂಟಪದ ರೀತಿಯಲ್ಲಿ ಶರಣ ಪ್ರಜ್ಞೆಯನ್ನು ಬಿಂಬಿಸುವಂತಹ ನೆಲೆ ಪ್ರಾರಂಭವಾಗುವಂತದ್ದಿದೆ. ಅದು ನಾಳೆ 11 ಗಂಟೆಯಲ್ಲಿ ಅದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದು ಬಸವಣ್ಣನವರ ಏನು ಅಣ್ಣ ಅವರೇ ಈ ಕೆಲಸ ಮಾಡ್ತಾ ಇದ್ದೀರಿ, ನಾನಲ್ಲ, ಅಪ್ಪ ಬಸವಣ್ಣ ಕೈ ಹಿಡಿದು ಮಾಡಿಸ್ತಾ ಇದ್ದಾರೆ. ಮಾಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ನಿನಗೆ ನೀ ಮಾಡಿಕೊಡುವ ಸಂಗಮವೇವ ಅಂತ ಅಪ್ಪ ಬಸವಣ್ಣ ಹೇಳಿಕೊಟ್ಟುಕೊಂಡನ್ನ ಸಂಕ್ರಮವಾಗಿ ಸಂಪೂರ್ಣವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಸವ ಸಮಿತಿ ಮತ್ತು ಅವರ ಅಧ್ಯಕ್ಷರ ಒಂದು ವೈಶಿಷ್ಟ್ಯ ಅಂತ ಅನ್ನೋದನ್ನ ನಾವು ಗಮನದಲ್ಲಿ ನೋಡಿ. ವಚನಗಳನ್ನ ಕೇವಲ ಹಾಡೋದಲ್ಲ, ವಚನಗಳನ್ನ ಕೇವಲ ಅಧ್ಯಯನ ಮಾಡಿ ಭೌತಿಕವಾಗಿ ಪ್ರಖರವಾದಂತಹ ಭಾಷಣಗಳು, ಲೇಖನಗಳನ್ನ ಮಾಡೋದಲ್ಲ, ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು 36 ವರ್ಷ. ಅನುಭವ ಮಂಟಪ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು 27 ವರ್ಷ. ಇದು ಇತಿಹಾಸದಲ್ಲಿ ದಾಖಲೆ. ಆದ್ರೆ ಅಂಥ ನೆಲೆಯಲ್ಲಿ ಅಷ್ಟು ವರ್ಷದಲ್ಲಿ ಕಾಂದಾಹಾರ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲ ಶರಣರು ಸಹ ಅನುಭಾವಿಗಳು, ಆಸಕ್ತಿಯುಳ್ಳವರೆಲ್ಲರೂ ಆಕರ್ಷಿತರಾಗಿ ಬಂದು ಕಲ್ಯಾಣದ ಅಂಗಳದಲ್ಲಿ ಕಲ್ಯಾಣವನ್ನ ಶಿವಪುರವನ್ನಾಗಿ ಬದಲಾಯಿಸಿದ್ರು ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಕೇವಲ ಭಾಷಣ ಅಥವಾ ಇತಿಹಾಸದ ಸಂಗತಿ ಅಲ್ಲ, ಇದು ವಾಸ್ತವವಾಗಿ ನಡೆದ ಘಟನೆ.
36 ವರ್ಷದಲ್ಲಿ ಅಷ್ಟು ಕೆಲಸ ಆಯಿತು ಅಂತಂದ್ರೆ ಒಂದ್ ರೀತಿಯಲ್ಲಿ ನಾವು ಹೇಳ್ತೇವೆ ಇದು ಭಾಷಣ ಅಲ್ಲ, ವಿಸ್ಪರಿಂಗ್ ಕ್ಯಾಂಪೈನ್ ಅಂತ ಅನ್ನೋಂಥ ಒಂದು ಮಾತು ಬರ್ತದೆ. ಒಬ್ಬರು ಇನ್ನೊಬ್ಬರಿಗೆ, ಆ ಇಬ್ಬರು ಇನ್ನ 4 ಜನಕ್ಕೆ, 4 ಜನ 8 ಜನಕ್ಕೆ ಹೀಗೆ ವಿಷಯಗಳನ್ನು ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದ ನೆಲೆ ಇದೆ. ಆ ಪ್ರಾಮಾಣಿಕ ಪ್ರಯತ್ನದ ನೆಲೆ ಕಲ್ಯಾಣದಲ್ಲಿ ಅಷ್ಟು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದೆ. ಹೌದು, 12ನೇ ಶತಮಾನದಲ್ಲಿ ನಡೆದದ್ದು ಅಂತ ಹೇಳಿ ನಾವೆಲ್ಲ ಘಂಟಾಘೋಷವಾಗಿ ವೇದಿಕೆ ಮೇಲೆ ಪ್ರಸಾರ ಭಾಷಣಗಳನ್ನು ಮಾಡ್ತೇವೆ ನಾವೆಲ್ಲ. ಆಯ್ತು, ಅದೇ ಬಸವ ತತ್ವ ನಮ್ಮ ಕೈಯಲ್ಲಿ ಇಟ್ಕೊಂಡು, ವಚನಗಳನ್ನು ನಮ್ಮ ಎದುರಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾತನಾಡುವವರು ನಾವು, ನಮ್ಮ ಸಾಧನೆ ಏನು ಸ್ವಲ್ಪ ನೋಡ್ಬೇಕಲ್ಲ. ಕಲ್ಯಾಣದ ಅಂಗಳದಲ್ಲಿದ್ದಂತ ಕಸ ಗುಡಿಸುವಂತ ಸತ್ಯಕ್ಕ ಮಹಾ ಅನುಭಾವಿಯಾಗಿ ಅನುಭವ ಮಂಟಪದಲ್ಲಿ ಶರಣರ ಜೊತೆಯಲ್ಲಿ ಚಿಂತನೆಯಲ್ಲಿ ಭಾಗವಹಿಸ್ತಾ ಇದ್ದು ಅನ್ನೋದನ್ನ ನೀವು ಕೇಳಿ. ನಾವಿಷ್ಟೆಲ್ಲ ಯೂನಿವರ್ಸಿಟಿಗಳು, ಇಷ್ಟೆಲ್ಲ ಮಠಮಾನ್ಯಗಳು, ಇಷ್ಟೆಲ್ಲ ವಿದ್ವಾಂಸರು ಎಲ್ಲ ಇದ್ರು ಒಬ್ಬ ಸತ್ಯಕ್ಕನಂತಹ ಅನುಭಾವಿ ವ್ಯಕ್ತಿಯನ್ನ ತಯಾರು ಮಾಡ್ಲಿಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ವಲ್ಲ? ಯಾಕೆ? ನಾವ್ಯಾಕೆ ಹೀಗೆ, ಅವ್ರ್ಯಾಕೆ ಹಾಗೆ ಅನ್ನೋದನ್ನ ಸ್ವಲ್ಪ ಆತ್ಮನಿರ್ಣಯ ಮಾಡ್ಬೋದು. ಅಕ್ಕನ ಷಡಕ್ಷರ ಮಂತ್ರ ನಾವು ಯಾವತ್ತೂ ಎನ್ನಲ್ಲಿ ಏನು ಇಂಟರ್ನಲ್ ಆಡಿಟಿಂಗ್ ಇದೆಯಲ್ಲ, ಇದು ಬಹಳ ಮುಖ್ಯ. ಶರಣರ ತತ್ವ ಪರಸ್ಪರ ವಿಶ್ವಾಸದಲ್ಲಿ ನೋಡ್ತಕ್ಕಂಥದ್ದು. ಸುಮ್ಮನೆ ಒಂದು ಮಾತು ಹೇಳ್ತೀನಿ ನೋಡಿ. ಬಸವಣ್ಣ ಹೇಳಿದ್ರು, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ. ಅಂದ್ರೆ ಈ ದೇಹವೇ ದೇವಾಲಯ, ದೇಹಾಲಯ ಎರಡರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಆ ರೀತಿ ಇರ್ತಕ್ಕಂಥದ್ದು ನಾವೆಲ್ಲ ನಡೆದಾಡುವ ಗುಡಿಗಳು ಅಂತ. ಅಪ್ಪ ಬಸವಣ್ಣನನ್ನ ಭಗವಂತನ ಪ್ರಶ್ನೆ ಮಾಡ್ತಾನಂತೆ, ಬಸವ ಬಾರಯ್ಯ ಮರ್ತ್ಯಲೋಕದಲ್ಲಿ ಭಕ್ತರುಂಟೆ ಹೇಳಯ್ಯ. ಭಕ್ತರಿದಾರ ಜಗತ್ತಿನಲ್ಲಿ? ಬಸವಣ್ಣ ಹೇಳ್ತಾರೆ, ಭಕ್ತಾರು ಇದ್ದವಯ್ಯ, ಭಕ್ತಾರು ಇದ್ದವಯ್ಯ. ಹಾಗಾದ್ರೆ ಇರೋರೆಲ್ಲ ಅವ್ರು ಹೇಳ್ತಾರೆ, ನಾನೋರ್ವನೇ ಭಕ್ತ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ, ಬರೀ ಭಾರತದವರು ಕರ್ನಾಟಕದವರು ಅಂತಲ್ಲ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ. ಅಂದ್ರೆ ಎಲ್ಲರೂ ನಡೆದಾಡುವ ಗುಡಿಗಳು, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅವರೆಲ್ಲರಲ್ಲಿ ಪರಮಾತ್ಮನನ್ನ ನೋಡುವ ಭಕ್ತ ನಾನು. ನನಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ನಿಂತಿರುವ ಪರಮಾತ್ಮನ ವಿಶ್ವರೂಪ ಜಗತ್ತಿನಲ್ಲಿರುವ ಜಲಗಳು ಅಂತ ಹೇಳ್ತಾರೆ ಬಸವಣ್ಣ. ಯೋಚನೆ ಮಾಡಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ, ನೀವೆಲ್ಲ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದೀರಿ. ನಿಮ್ಮೆಲ್ಲರನ್ನ ನಾನು 2 ಕಣ್ಣುಗಳಿಂದ ನೋಡ್ತಾ ಇದ್ದೇನೆ. ನೀವೆಲ್ಲ ನಾನು ಮಾತನಾಡೋದನ್ನ ನೀವೆಲ್ಲ ನಿಮ್ಮ ಕಣ್ಣುಗಳಿಂದ ನೋಡ್ತಾ ಇದ್ದೀರಿ. ನೀವೆಲ್ಲ ಒಟ್ಟು ಎಷ್ಟು ಕಣ್ಣುಗಳಿಂದ ನಾನು ನೋಡ್ತಾ ಇದ್ದೀರಿ? ನಾನು 2 ಕಣ್ಣಿನಿಂದ ನೋಡ್ತಾ ಇದ್ದೇನೆ, ನೀವು 1000 ಕಣ್ಣುಗಳಿಂದ ನೋಡ್ತಾ ಇದ್ದೀರಿ. ಅದ್ರ ಅರ್ಥ ಏನು ಅಂತ ಬಸವಣ್ಣ ಇದನ್ನ ಅರ್ಥ ಮಾಡಿ ಹೇಳಿದ್ರು, ಇದು ವಿಶ್ವರೂಪ ದರ್ಶನ. ಭಗವಂತನ ಕರುಣೆ ನನಗೆ ಎಲ್ಲರ ಕಣ್ಣಿನ ಬೆಳಕಾಗಿ ನನ್ನ ಹತ್ರ ಬರ್ತಾ ಇದೆ, ನಾನು ಧನ್ಯ ಅಂತ ಹೇಳ್ತಾರೆ ಬಸವಣ್ಣ. ಎಲ್ಲರಲ್ಲೂ ಈ ಭಾವನೆ ಬಂದ್ರೆ, ನನ್ನ ಎದುರಿಗೆ ಬರ್ತಕ್ಕವರೆಲ್ಲರೂ ಭಗವಂತನ ನಿಜ ಸ್ವರೂಪಿಗಳು ಅಂತನ್ನುವಂತ ಪ್ರಜ್ಞೆ ಬಂದ್ರೆ, ಆವಾಗ ಈ ಪ್ರಪಂಚದಲ್ಲಿ ಇವಾಗ ನಡೀತಾ ಇದೆಯಲ್ಲ ಹೋರಾಟಗಳು, ಕಿತ್ತಾಟಗಳು, ಯುದ್ಧಗಳು ಇವೆಲ್ಲ ನಡೀತಾವ. ಎಲ್ಲರೂ ಎಲ್ಲರೊಳಗೊಂದಾಗಿ, ಎಲ್ಲರಿಗೆ ಬೇಕಾಗಿ, ಎಲ್ಲರ ಬಾಳ ಬೆಳಕಾಗಿ ಬದುಕಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಾಸ್ತವ ಸತ್ಯವನ್ನ ಜಗತ್ತಿಗೆ ಕೊಟ್ಟವರು ಅಪ್ಪ ಬಸವಣ್ಣ. ಇವತ್ತು ಈ ವಚನಗಳ ಭಾಷಾಂತರದಿಂದ ಎಷ್ಟು ಪರಿಣಾಮ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಕಡೆಯಲ್ಲಿ ಪ್ರಜಾಪ್ರಭುತ್ವದ ಮೂಲ ಧರ್ಮ ಅಂತ ಹೇಳಿದ್ರೆ ಅದು ಶರಣ ಧರ್ಮ, ಅಪ್ಪ ಬಸವಣ್ಣನವರು ಕೊಟ್ಟದ್ದು ಅಂತ ಹೇಳಿ ಇಡೀ ಪ್ರಪಂಚ ಸಂಪೂರ್ಣವಾಗಿ ಅದನ್ನ ಒಪ್ಪಿಕೊಂಡು ಅದನ್ನ ಆಚರಣೆಗೆ ತರುವ ಪ್ರಯತ್ನದಲ್ಲಿ ತೊಡಗುವಂತಹ ಕಾಲ ಹತ್ರ ಬರ್ತಾ ಇದೆ. ಮತ್ತು ಬಸವಣ್ಣನವರ ನೆಲೆಯಲ್ಲಿ ಅಮೆರಿಕಾದ ಒಂದು ಸ್ಟೇಟ್ ಇವತ್ತು ಬಸವ ಡೇ ಅಂತ ಹೇಳಿ ಈ ಒಂದು ದಿವಸವನ್ನ, ಬಸವ ಜಯಂತಿಯ ಕಾರ್ಯಕ್ರಮವನ್ನ ರಾಷ್ಟ್ರದ ದಿನವನ್ನಾಗಿ ಘೋಷಣೆ ಮಾಡಿದೆ. ಇಷ್ಟೇ ಅಲ್ಲ, ಇನ್ನು ನಾಳೆ ಪ್ರಪಂಚದ ಎಲ್ಲ ಜನಗಳು ಸಹ ಅಪ್ಪ ಬಸವಣ್ಣನವರ ವಚನಗಳನ್ನ ಇಟ್ಟುಕೊಂಡು
ತಮ್ಮ ಬದುಕನ್ನ ಬೆಳಕಾಗಿಸಿಕೊಂಡು ಎಲ್ಲರೂ ಒಟ್ಟಾಗಿ ಶಾಂತಿಯಿಂದ ಬದುಕೋದು ಹೇಗೆ ಅನ್ನೋದನ್ನ ಕಲಿಯಲಿಕ್ಕೆ ಎಲ್ಲರೂ ಭಾರತದ ಕಡೆ ನೋಡ್ತಾರೆ, ಶರಣರ ವಚನಗಳ ಕಡೆ ನೋಡ್ತಾರೆ. ಅದನ್ನ ಕೇವಲ ಆಚಾರದ ನೆಲೆಯಲ್ಲಿ ತರೋದನ್ನ ಬಿಟ್ಟು ಕೇವಲ ವಿಚಾರದಲ್ಲಷ್ಟೇ ಸಂತೃಪ್ತರಾದ್ರೆ ಏನೂ ಪ್ರಯೋಜನವಿಲ್ಲ. ನೋಡಿ, ಅಪ್ಪ ಬಸವಣ್ಣ ಬೋಧನೆ ಮಾಡಿದ್ದು ಅತ್ಯಂತ ಸರಳವಾದದ್ದು. ಭಕ್ತಿ ಸುಭಾಷೆಯ ನುಡಿಗಳು. ನಾನು ಯಾವತ್ತೂ ಸಹ ಅಹಂಕಾರದಿಂದ ಮಾತನಾಡೋದಿಲ್ಲ, ವಿನಯದಿಂದ ಮಾತನಾಡ್ತೇನೆ. ನುಡಿದಂತೆ ನಡೆವೆ. ನಾನು ಏನು ಮಾತನಾಡ್ತೇನೆ ಅದರಂತೆ ನನ್ನ ನಡವಳಿಕೆ ಇರ್ತದೆ. ನಡೆಯಲ್ಲಿ ನುಡಿಯ ಪೂರೈಸುವೆ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ನಾನು ಆಡುವ ಮಾತಿಗೆ ನನ್ನ ನಡವಳಿಕೆ ಆಧಾರವಾಗಿರಬೇಕು. ನನ್ನ ನಡವಳಿಕೆಗೆ ನನ್ನ ಮಾತು ಸ್ಫೂರ್ತಿಯಾಗಬೇಕು. ಇವೆರಡರ ಸಮನ್ವಯ ಇತ್ತು ಅಂತಂದ್ರೆ ಸಾಕು. ಅದಷ್ಟು ನನಗೆ ಕೊಡು ಅಂತ ಹೇಳಿ ಭಗವಂತ ಹೇಳ್ತಾನೆ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸು. ಈ ಲೆಕ್ಕದಲ್ಲಿ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಈ ಎಲ್ಲ ವಿಚಾರಗಳು ಸರಳವಾದ ಮಾತುಗಳು ಎಲ್ಲರ ಹೃದಯದಲ್ಲಿ ಒಂದು ಸತ್ಯ ಸಂಸ್ಕಾರವನ್ನ ಬಿತ್ತಿ ಅವರನ್ನು ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿ 36 ವರ್ಷದಲ್ಲಿ ಎಲ್ಲರೂ ಸಹ ಕಲ್ಯಾಣದ ಬಗ್ಗೆ ಪ್ರಭುದೇವರು ಹೇಳ್ತಾರೆ. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಕುರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಮಹೇಶ್ವರ ನಿಮ್ಮ ಶರಣರು. ಕಲ್ಯಾಣದಲ್ಲಿರುವ ಸರ್ವಾನಂದ ಎಲ್ಲರೂ ಬೆಳಕಿನ ಕಿರಣಗಳಾದರೂ ಜಗತ್ತಿದೆ. ಅಂಥ ಜಗತ್ತಿದೆಯಲ್ಲ, ಅಪ್ಪ ಬಸವಣ್ಣನವರ ಕಲ್ಪನೆಯ ಸಂಕಲ್ಪದ ಜಗತ್ತನ್ನು ಆರು ಮಾಡುವಲ್ಲಿ ನಾವು ಎಲ್ಲರೂ ಅದರಲ್ಲಿ ಪಾತ್ರಧಾರಿಗಳಾಗಿ ಸೂತ್ರಧಾರಿಗಳಾಗಿ ಎಲ್ಲರೂ ಆ ನೆಲೆಯಲ್ಲಿ ಎನ್ನಲ್ಲಿ ಏನುಂಟು ಅಂತ ಹೇಳಿ ತಮ್ಮ ನಡೆನುಡಿಗಳ ಸಮನ್ವಯತೆಯ ಸಿದ್ಧಾಂತವನ್ನು ಎಲ್ಲರೂ ಹಂಚಿಕೊಂಡು ಹೋಗಬೇಕು. ಎಲ್ಲರೂ ಎಲ್ಲರಲ್ಲಿ ಪರಮಾತ್ಮನನ್ನು ನೋಡ್ತಕ್ಕಂಥ ಮನೋಭಾವವನ್ನು ವಿಶ್ವ ಶಾಂತಿ ಸಮೃದ್ಧಿ ಸಂತೋಷದಿಂದ ಎಲ್ಲರೂ ದೇವರ ಮನೆಯಾಗಿ ಅಪ್ಪ ಬಸವಣ್ಣ ಸರಳವಾಗಿ ಹೇಳುವುದಿಲ್ಲ. ಇವನಾರವ ಅನ್ನಿಸ್ಕೊಳ್ಬೇಡ, ಇವ ನಮ್ಮವ. ನಾವೆಲ್ಲ ಭಗವಂತನ ಮನೆಯ ಮಕ್ಕಳು. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗುವೆ ತಿಳಿಸಿದ್ದಾರೆ. ಆ ರೀತಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬದುಕು ಮಾಡಿ ಮಾನವೀಯತೆಯ ಮೌಲ್ಯಗಳನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಬಸವಣ್ಣ ಅದರ ಬಗ್ಗೆ ಇವತ್ತು ವಿಶ್ವ ಕರ್ತವ್ಯ ನೋಡುವಂತ ಕಾಲ ಹತ್ರ ಆ ಕಾಲಕ್ಕೆ ನಾವೆಲ್ಲ ನಾವು ಸಿದ್ಧರಾಗಬೇಕು. ನಾಳೆ ಬೆಳಿಗ್ಗೆ ಈ ಭಾಷಾಂತರಗೊಂಡಂತ ಎಲ್ಲ ವಚನಗಳನ್ನು ತೆಗೆದುಕೊಂಡು ವಿಶ್ವದ ಎಲ್ಲ ಜನ ಬಸವಣ್ಣನ ಮೈಗೂಡಿಸಿಕೊಂಡು ಇದು ಬಸವಣ್ಣ ಹುಟ್ಟಿ ಬೆಳೆದ ಭೂಮಿ ಅಂತ ಇಲ್ಲಿ ಬಂದ್ರೆ ನಾವು ಯತ್ವಾದತ್ವ ಬದುಕ್ತಾ ಇದ್ರೆ ಜನ ಏನಂತಾರೆ ಯೋಚನೆ ಮಾಡಿ. ನಾವು ಸಹ ನಮ್ಮ ಬದುಕನ್ನು ಬೆಳಕಾಗಿಸಿಕೊಳ್ಳುವಂತ ಆಲೋಚನೆ ಮಾಡಬೇಕು. ನೋಡಿ, ಈ ದೆಸೆಯಲ್ಲಿ ಪ್ರೇರಣೆ ಮತ್ತು ಪೋಷಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಗೋಡೆ ಪಿ ಕೃಷ್ಣ ಅವರಿಗೆ ಇವತ್ತು ಸನ್ಮಾನ ಮಾಡ್ತಾರೆ. ನೋಡಿ, ಅವರು ತಮ್ಮ ಶಾಲೆಯಲ್ಲಿ ತಮ್ಮ ಕಾಲೇಜುಗಳಲ್ಲಿ ಎಲ್ಲ ಕಡೆ ಬಸವ ಪ್ರಜ್ಞೆ ಮತ್ತು ವಚನ ಚಿಂತನೆಯ ಕೇಂದ್ರಗಳನ್ನು ತೆಗೆದು ಎಲ್ಲ ಕಡೆ ಒಂದು ಹೊಸ ಉತ್ಸಾಹದ ನೆಲೆಯನ್ನ ಅವರು ಸೃಷ್ಟಿ ಮಾಡ್ತಾರೆ. ಇದಿಷ್ಟೇ ಅಲ್ಲ, ವಾಸ್ತವವಾಗಿ ಅದನ್ನ ತಾವು ಏನನ್ನ ಸತ್ಯ ಅಂತ ತಿಳಿತೇವೆ ಅದನ್ನ ಆಚರಣೆಗೆ ತರಬೇಕು ಅಂತ ಅನ್ನುವಂಥ ಬಸವ ಪ್ರಜ್ಞೆಯ ಸ್ಫೂರ್ತಿ ಅವರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಅವರು ಈ ಕಿರಿಯ ವಯಸ್ಸಿನವರಾದ್ರೂ ಸಹ ಇವತ್ತು ಬೆಂಗಳೂರಿನ ಗಾಂಧಿ ಭವನದ ಅಧ್ಯಕ್ಷರಾಗಿ ಅವರು ಯಾಕೆ ಇಟ್ಟಿದ್ದಾರೆ ಜನ ಅಂತ ಹೇಳಿದ್ರೆ, ಗಾಂಧೀಜಿಯವರು ಹೇಗೆ ನಡೆನುಡಿಗಳಲ್ಲಿ ಸಮನ್ವಯವನ್ನು ಸಾಧಿಸಿದ್ರು ಆ ಬಸವ ಪ್ರಜ್ಞೆಯ ನೆಲೆಯನ್ನು ಇಟ್ಟುಕೊಂಡಿರೋದ್ರಿಂದ ಅವರು ಎಲ್ಲರೂ ಸಹ ಅವರನ್ನ ಹಿರಿಯರೆಲ್ಲರೂ ಗೌರವಿಸುವಂತ ಒಂದು ಸ್ಥಿತಿ ಇದೆ. ಯಾರೋ ಹೇಳ್ತಾ ಇದ್ದಾರೆ, ಗೋಡೆ ಈ ಕೃಷ್ಣ ಅವರು ಸತ್ಯವಾದಿಗಳು, ಯಾವತ್ತೂ ಸುಳ್ಳು ಹೇಳಿಲ್ಲ, ಅವರು ಮಾರ್ಗದರ್ಶಕವಾದ ಬರ್ತವರು. ಅಂತ ಒಂದು ವಿಶೇಷವಾದಂಥ ವ್ಯಕ್ತಿಯನ್ನ ನಾವು ಬಸವ ಸಮಿತಿ ಇವತ್ತು ಗೌರವಿಸಿದೆ ಅಂತ ಅನ್ನೋದಕ್ಕೆಲ್ಲ ಇದು ನಮ್ಮೆಲ್ಲರಿಗೆ ಸಂತೋಷ ಮತ್ತು ಸಂತೃಪ್ತಿ ಅಷ್ಟೇ ಅಲ್ಲ, ಇಂಥ ವ್ಯಕ್ತಿಯನ್ನ ನೋಡಿ ನಾವು ಸಹ ನಮ್ಮ ಬದುಕನ್ನ ಆ ಕನ್ನಡಿಯಲ್ಲಿ ನೋಡಿಕೊಂಡು ಕೋರೆಗಳನ್ನು ತಿಳ್ಕೊಳ್ಳೋಣ ಅಂತ ಅನ್ನುವಂಥ ಒಂದು ವ್ಯವಸ್ಥೆಯನ್ನು. ಇದಿಷ್ಟೇ ಅಲ್ಲ, ನಮ್ಮ ವಿಲಾಸವತಿ ಕೂಬಾ ತಾಯಿಯವರು, ನಾನು ಅವ್ರನ್ನ ಮಹಾಮನೆಯ ಮಹಾತಾಯಿ ಅಂತ ಕರೀತೇನೆ. ಮಹಾಮನೆಯ ಮಹಾತಾಯಿ ಮಾಸದ ಬಡಿ ಹಾಸಲು, ಕಲಿ ನೋಡಿ ಕಲಿ ಮಾತು ಎಷ್ಟು ಸ್ವಾರಸ್ಯ ಇದೆ. ಮಹಾಮನೆಯ ಮಹಾತಾಯಿ ಮಾಸದ ಬಡಿ ಹಾಸಲು, ಅದೆಲ್ಲ ಗಣತಿಂತೀನಿ ಅದನ್ನು ನೋಡಿ ಸಂತೃಪ್ತಿಯನ್ನ ಪಡೆದರು.
ನೋಡಿ, ಅವರು ಯಾವತ್ತೂ ನಾನು ಮಾಡಬೇಕು ಅಂತ ಅನ್ನುವಂಥ ನೆಲೆ ಇಲ್ಲ. ಅವರು ಹೇಳಿದ್ರು ಸೂಕ್ಷ್ಮವಾಗಿ. ವಿಶ್ವನಾಥ ರೆಡ್ಡಿ ಗುನ್ನಾಳ್ ಅವರು ಕಲಬುರಗಿಯಲ್ಲಿ ಬಸವ ಸಮಿತಿಯನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಯಾವುದೇ ಜಾಗ ವ್ಯವಸ್ಥೆ ಏನೂ ಇಲ್ಲ. ಅವರ ಮನೆಯ ಅಂಗಳದಲ್ಲಿ, ಅವರ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಅವರು ಉಪನ್ಯಾಸ ಕೊಟ್ಟಿದ್ದೆ. ಅಷ್ಟೇ ಅಲ್ಲ, ಇದಾದ್ಮೇಲೆ ಬಸವ ಸಮಿತಿಯ ತರ ಇಲ್ಲೂ ಒಂದು ಬಸವ ಭವನ ಆಗಬೇಕು ಅಂತ ಅನ್ನುವಂಥ ಸಂಕಲ್ಪ ಮಾಡಿ ಸಂಪೂರ್ಣವಾಗಿ ಅದಕ್ಕೆ ತನ್ನನ್ನ ಸಂಪೂರ್ಣವಾಗಿ ಸಮರ್ಪಣಾ ಮನೋಭಾವದಿಂದ ಸೇವೆ ಮಾಡಿ ಇವತ್ತು ಕಲಬುರಗಿಯಲ್ಲಿ ಬಸವ ಭವನ, ಕಲಬುರಗಿ ಇದ್ರೆ ಬಸವ ಭವನ ಅಂತ ಗಮನಿಸುವಂತಹ ಒಂದು ಎತ್ತರವನ್ನು ಸಾಧನೆ ಮಾಡಿದ್ದಾರೆ. ಆದ್ರೆ ಅದರ ಹಿನ್ನೆಲೆಯಲ್ಲಿ ನಾವೇನು ಇಲ್ಲ ಅಂತ. ಯಾಕೆಂದ್ರೆ ಅಪ್ಪ ಬಸವಣ್ಣನ ಕಟ್ಟ ಅನುಯಾಯಿಗಳು ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಡದಲ್ಲಿ ತಾನಿಲ್ಲದವರು. ಇಂಥ ನೆಲೆಯಲ್ಲಿ ಆಮೇಲೆ ಅಷ್ಟೇ ಅಲ್ಲ, ಅಕ್ಕನ ಜಯಂತಿ ಪ್ರತಿ ವರ್ಷ ಅವರು ಮಾಡ್ತಾರೆ. ಎಲ್ಲ ಹೆಣ್ಣು ಮಕ್ಕಳನ್ನು ಸೇರಿಸಿ ಅದರಲ್ಲಿ ಎಲ್ಲರೂ ಬೋಧಕರು, ವಾಚಕರು, ಪ್ರವಾಚಕರು ಎಲ್ಲರೂ ಸಹ ಸಂಪೂರ್ಣವಾಗಿ ತಾಯಂದಿರನ್ನೇ ಕುಳ್ಳಿರಿಸಿ ಅಕ್ಕನ ಸತ್ವವನ್ನ ಎಲ್ಲ ತಾಯಂದಿರಲ್ಲಿ ತುಂಬುವಂತ ಕೆಲಸ, ಅದು ಅದ್ಭುತವಾದ ಕಾರ್ಯಕ್ರಮ, ಬೇರೆ ಯಾರೂ ಮಾಡಿಲ್ಲ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಎಲ್ಲರಿಗೆ ಪ್ರೇರಣಾ ಶಕ್ತಿಯಾಗಿ ಮತ್ತು ನಮ್ಮ ಜೊತೆ ಅಧ್ಯಯನ ಕೇಂದ್ರ ಆ ಕಾರ್ಯಕ್ರಮದ ಬೆಲೆಯಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳ ವಿದ್ವಾಂಸರು, ಉಪಕುಲಪತಿಗಳು ಸಹ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಎತ್ತರವನ್ನು ಸಾಧನೆ ಮಾಡಿರ್ತಕ್ಕಂಥ ಒಂದು ಚಂದುಗತ್ತದ ವಿರುದ್ಧ ಸಾಧಕಿ ನಮ್ಮ ಮಹಾಮನೆಯ ಮಹಾತಾಯಿ ಅವರನ್ನ ನಾವು ಈ ದಿವಸ ಅವರನ್ನ ಸನ್ಮಾನ ಮಾಡೋದು ಅಂತ ಅಲ್ಲ, ಅಮ್ಮ ನಾವು ನಿಮ್ಮ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಕೊಡುವಂತಹ ಮಾತು ಅಂತ ಹೇಳಿ ನಾನು ಹೇಳ್ಬೋದು. ಇನ್ನ ನಮ್ಮ ಕಲಾವಿದರು ನೋಡಿ, ಯಾವುದು ಶಬ್ದಾತೀತವಾಗಿರ್ತದೆ, ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾತು ಮನಗಳಿಗೆ ಅತ್ಯಂತ ಮೀರಿದ ಆ ವಾಸ್ತವ ಸತ್ಯವನ್ನ ಕಲಾ ಮಾಧ್ಯಮದ ಮುಖಾಂತರವಾಗಿ ಜಗತ್ತಿಗೆ ಕೊಟ್ಟಂತ ಹಿರಿಯರವರು. ಆ ಹಿರಿಯರಿಗೂ ಸಹ ನಾವು ಸನ್ಮಾನ ಈ ದಿವಸ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಅವರ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಯಾಕೆಂತಂದ್ರೆ ಅವರ ಸಾಧನೆ, ನಮ್ಮ ಸೋಮಶೆಟ್ಟಿ ಅವರ ಸಾಧನೆ ಕೇವಲ ಅಲ್ಲ, ಕಲಾ ಪ್ರತಿಷ್ಠಾನ ನೂರಾರು ಕಲಾವಿದರಿಗೆ ಪ್ರೇರಣೆಯಾಗದ್ದಷ್ಟೇ ಅಲ್ಲ, ಇಡೀ ಶರಣರ ಜೀವನದ ಬದುಕನ್ನ ಚಿತ್ರಕಲೆಯ ಮೂಲಕವಾಗಿ, ಚಿತ್ರಗಳ ಮೂಲಕವಾಗಿ ಜಗತ್ತಿಗೆ ದರ್ಶನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಿರಾಕಾರವಾಗಿರುವ ಶರಣರ ಬದುಕನ್ನ ಸಾಕಾರಗೊಳಿಸಿ ಅದನ್ನ ಭಾಷೆಗೆ ಮೀರಿದಂತ ನೋಡಿ, ಚಿತ್ರ ಇದೆಯಲ್ಲ ಅದು ಭಾಷೆಗೆ ಮೀರಿತ್ತು. ಅದನ್ನ ನೋಡ್ತಾ ಇದ್ರೆ ಎಲ್ಲ ಭಾಷೆಯವರು ಸಹ ಅದರಲ್ಲಿ ತನ್ಮಯತೆಯನ್ನು ಹೊಂದಬಹುದು. ಇಂಥ ರೀತಿಯಲ್ಲಿ ತನ್ನ ಮನದಲ್ಲಿ ಬರ್ತಕ್ಕಂಥ ಮಧುರ ಭಾವನೆಗಳನ್ನೆಲ್ಲ ಬಣ್ಣದಲ್ಲಿ ಮಿಶ್ರ ಮಾಡಿ ಕಲೆಯನ್ನ ರೂಪುಗೊಳಿಸಿಕೊಟ್ಟಿರ್ತಕ್ಕಂಥ ಕಲಾವಿದರು. ಅವರು ಇನ್ನೂ ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನೆ, ಆ ಒಂದು ಸಂವೇದನೆ ಅವರು ಮಾಡ್ತಾರೆ. ಅವರಿಂದ ನಾವು ಸ್ಫೂರ್ತಿ ಪಡೆಯೋಣ ಅಂತ ಅನ್ನುವಂಥದ್ದು ಒಂದು ವಿಶೇಷವಾಗಿ. ಅಲ್ಲ, ಅದೆಲ್ಲ ಸಂಪೂರ್ಣವಾಗಿ ಆಗ್ತದೆ. ಅದೆಲ್ಲ ಸಂಪೂರ್ಣವಾದ ರೀತಿಯಲ್ಲಿ ಅದನ್ನು ಆಗು ಮಾಡಲಿಕ್ಕೆ ಅಪ್ಪ ಬಸವಣ್ಣ ಅವರಿಗೆ ಪ್ರೇರಣೆ ಕೊಡ್ತಾರೆ. ನಾವೆಲ್ಲ ಅವರ ಹಿಂಬಾಲಕರಾಗಿ ಅವರನ್ನ ಗಮನಿಸೋಣ ಅಂತ ಒಂದು ಮಾತನ್ನ ಹೇಳ್ತೇವೆ. ಆ ಕೃತಿಗಳು ಇದುವರೆಗೂ ಏನಾಗಿದೆ ಅಂತ ಅನ್ನೋದನ್ನ ನಾವು ಗೊತ್ತು ಸಹ ಹೋಗಿ ನೋಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಬಸವ ಸಮಿತಿಯ ಆನ್ಲೈನ್ ವ್ಯವಸ್ಥೆ ಲೈಬ್ರರಿ ಹೊಸದಾಗಿ ಏನು ಬರ್ತಾ ಇದ್ದಿಲ್ಲ, ಅದಕ್ಕೆ ಅವರು ಚಿತ್ರಗಳನ್ನ ಏನು ಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಇದೆಯಲ್ಲ, ನಿಜವಾಗಿದ್ದರೆ ಸೋಮಶೆಟ್ಟಿಯವರ ಚಿತ್ರಗಳ ಒಂದು ಸ್ಥೂಲ ಸ್ವರೂಪವನ್ನ ನೀವು ನೋಡ್ಬೋದು. ಅದನ್ನು ನೋಡ್ಲಿಕ್ಕೂ ಒಂದು ಅವಕಾಶ ಇದೆ. ಯಾಕೆ ಹೇಳ್ತೇನೆ ಅಂತಂದ್ರೆ, ನೋಡಿ, ಮನಸ್ಸಿನಲ್ಲಿ ಬರ್ತಕ್ಕಂಥ ಕಲ್ಪನೆಯ ಭಾವನೆ ಯಾವ ರೀತಿ ಅದನ್ನ ಜಗತ್ತಿನ ಎಲ್ಲರ ಹೃದಯ ನಿರ್ಮಂದಿರದಲ್ಲಿ ನಿಲ್ತದೆ ಅನ್ನೋದಕ್ಕೆ ಒಂದು ಸಾಧನೆ, ಒಂದು ಸಂವೇದನೆ. ಬಸವ ಸಮಿತಿ ಈ ಒಂದು ಕಾರ್ಯವನ್ನು ಅಪ್ಪ ಬಸವಣ್ಣವರ ಪ್ರೇರಣೆಯಂತೆ ಮಾಡಿಕೊಂಡು ಇನ್ನೂ ಬಸವ ಸಮಿತಿಯ ಕಟ್ಟಿಗೆ ಬಹಳ ವಿಶೇಷವಾದ ಆಚರಣೆಗಳಿವೆ. ನೋಡಿ, ಶರಣರ ತತ್ವ ಬರೀ ಬಾಯಿಮಾತಿನಲ್ಲಿ ಹೇಳುವಂತಹದ್ದೆಲ್ಲ, ಬದುಕಿನಲ್ಲಿ ನಾವು ಅನುಭವಿಸುವಂತಹದ್ದು. ಎಲ್ಲರೂ ಸಮರಸ ಭಕ್ತಿ ಅಂತ ಹೇಳ್ತಾರೆ. ಎಲ್ಲರೂ ನಮ್ಮ ಅಹಂಕಾರ ಮಮಕಾರಗಳನ್ನ ಬಿಟ್ಟು ಎಲ್ಲರೂ ಎಲ್ಲರೊಡನೆ ಕೂಡುವಂತಹದ್ದೆಲ್ಲ ಇದು ಸಮರಸ ಭಕ್ತಿ. ಇಂಥ ಬದುಕಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು ಅಂತ ಅನ್ನುವಂಥದ್ರ ಬಗ್ಗೆ
ಬಸವ ಸಮಿತಿಯಿಂದ ವಿಶೇಷವಾದ ಆಲೋಚನೆಗಳನ್ನ ವ್ಯವಸ್ಥೆಗಳನ್ನು ಇಟ್ಕೊಂಡಿದೆ. ತಾವೆಲ್ಲ ಬಸವ ಸಮಿತಿಯ ಕಡೆ ನೋಡ್ತಾ ಇದ್ರೆ ಎಲ್ಲರಿಗೂ ಆಶ್ಚರ್ಯಕರವಾಗಿರ್ತಕ್ಕಂಥ ಅನುಭವ ಮಾಡಿಕೊಂಡು ಬಸವ ಸಮಿತಿಯ ಬಗ್ಗೆ ಎಷ್ಟು ಹೇಳಿದ್ರು ಸಹ ಮಾತು ಮೌನವಾದ ಸಾಧನೆ ಏನಿದೆ ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ನಮ್ಮೆಲ್ಲರಿಗೆ ಹಬ್ಬ ಬಸವಣ್ಣ ಇನ್ನೂ ಹೊಸ ಹೊಸ ಚಿಂತನೆಯ ಹೊಸ ಆಯಾಮಗಳನ್ನು ಕೊಟ್ಟು ವಿಶ್ವಾಕಾರವನ್ನೇ ಶರಣತಂತ್ರದಲ್ಲಿ ಬದಲಿಸುವಂತಹ ಒಂದು ಅವಕಾಶವನ್ನು ಕೊಡು ಬಸವಣ್ಣ ಅಂತ ನಾವೆಲ್ಲ ಕೇಳ್ತೀವಿ. ಇದುವರೆಗೂ ಆಶೀರ್ವಚನವನ್ನು ದಯಪಾಲಿಸಿದಂತಹ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಅವರಿಗೆ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸನ್ನದಿ ಸಾಹೇಬರು. ಇನ್ನು ಕೇವಲ 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ದಯವಿಟ್ಟು ಯಾರು ಎತ್ತೊಳಬೇಡಿ. ಇಷ್ಟೊತ್ತವರೆಗೂ ಸಹಕಾರವನ್ನು ನೀಡಿದ್ದೀರಾ. 5-10 ಮಿನಿಟ್ಸ್ ಮುಗ್ದೋಗುತ್ತೆ. ಪ್ರಸಾದದ ವ್ಯವಸ್ಥೆ ಇದೆ, ನೀವೆಲ್ಲ ಸ್ವೀಕರಿಸಿ ತೆರಳಬೇಕು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಮತ್ತು ಸಹಕಾರ ನೀಡಿದವರಿಗೂ ಕೂಡ ಈಗ ವಂದನೆಗಳನ್ನು ಅರ್ಪಿಸಲಿದ್ದಾರೆ ಬಸವ ಸಮಿತಿಯ ಕ್ರಿಯಾಶೀಲ ಕಾರ್ಯಚತುರ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ದಿಪೂರ್ ಗಿರೀಶ್ ಅವರು. ನಂತರ ನಮ್ಮ ರಾಷ್ಟ್ರಗೀತೆ ಇರುತ್ತೆ. ಅದರ ನಂತರ ಪ್ರಸಾದದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ಬಸವ ಜಯಂತಿ 2026 ಈ ಒಂದು ಕಾರ್ಯಕ್ರಮ ಎಷ್ಟು ಸುಸೂತ್ರವಾಗಿ ನಡಿಬೇಕಾದ್ರೆ ಮತ್ತು ವಿಜಯ ನಡಿಬೇಕಾದ್ರೆ ಇದರಿಂದ ನಮ್ಮ ಅಧ್ಯಕ್ಷ ಶ್ರೀ ಅನಿಲ್ ಜಯಂತಿ ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಯಾಕಪ್ಪ ಅಂದರೆ ನಮ್ಮದು ಡಿಸೆಂಬರ್ ತಿಂಗಳಲ್ಲಿ ನಮಗೆ ಎಲೆಕ್ಷನ್ ಡಿಕ್ಲೇರ್ ಆಗೋಗಿತ್ತು ನಮ್ಮದು. ಸೊ ಆವಾಗ ಯಾವುದೇ ನೀತಿ ಸಮಿತಿ ಇತ್ತು, ಅಂದರೆ ಯಾರು ಏನು ಅದು ವಿಷಯ ತೊಗೊಳಕ್ಕೆ ಇರಲಿಲ್ಲ. ನಾವು ಬರೀ ನಮ್ದೇನು ಧೈರ್ಯದ ಕಾರ್ಯಕ್ರಮ ಮಾತ್ರ ಮಾಡೋಕ್ಕೆ ಅವಕಾಶ ಇತ್ತು. ನಮ್ಮ ಅಧ್ಯಕ್ಷರು ಏನಂದ್ರು, ನಾನು ಮನೆಯಲ್ಲಿ ಕೂತಿರ್ತಿದ್ದೆ, ನಾವು ಹೇಳಿದ್ರೆ ಇದಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನೋ ಚಟುವಟಿಕೆ ಮಾಡ್ತಾ ಇರ್ತೀರಾ ಅಂತ ಹೇಳಿದ್ವಿ. ಅದೇ ರೀತಿ ಅವರು ಈ ಬಸವ ಜಯಂತಿಗೆ ಏನೇನು ಮಾಡಬೇಕು ರೂಪುರೇಷೆಗಳು ಮತ್ತು ಈ 17 ಕೃತಿಗಳು ಲೋಕಾರ್ಪಣೆ ಮತ್ತು ಇದೊಂದು ಪ್ರಬಂಧ ಸ್ಪರ್ಧೆ ಈ ಪ್ರತಿಯೊಂದನ್ನು ಅವರು ಚಾರ್ಟ್ ಮಾಡಿದ್ರು. ನಾವು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಅಂದರೆ ಏಪ್ರಿಲ್ನಲ್ಲಿ ಮಾರ್ಚ್ನಲ್ಲಿ ಫಸ್ಟ್ ಮೀಟಿಂಗ್ ಅಲ್ಲೇ ಇದನ್ನು ತಂದ್ರು ಅಧ್ಯಕ್ಷರು, ನೋಡಿ ಇದೆಲ್ಲ ಮಾಡಿದ್ವಿ, ನಮಗೆ ತುಂಬಾ ಅನುಕೂಲ ಆಯಿತು. ಇದ್ರ ಪ್ರಕಾರ ನಾವು ಒಂದು ತಿಂಗಳಿಂದ ಇದ್ರ ಬಗ್ಗೆ ಒಂದು ಕಾರ್ಯಯೋಜನೆ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಡೆ ಬಂದಿರೋದಕ್ಕೆ ಕಾರಣಕರ್ತರು ಅವ್ರ ಹಿಂದಿನ ಸಭೆಯ ಅಧ್ಯಕ್ಷತೆ ವಹಿಸಿ ಈ ಒಂದು ಸಭೆಯ ಮತ್ತು ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರಣವಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಾಡಿ ಕಂಡ ಅತ್ಯಂತ ಕ್ರಿಯಾಶೀಲ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯನವರು ಮೈಸೂರು ಹೋಗ್ಬೇಕಾಗಿತ್ತು ತಳ್ಳೋಡಿ ಪೇಪರ್ನಲ್ಲಿ ದೊಡ್ಡ ಕಾರ್ಯಕ್ರಮ. ಆದರೂ ಕೂಡ ಅವರು ಈ ಬಸವ ಸಮಿತಿ ಮೇಲೆ ಮತ್ತು ಈ ಒಂದು ಸಂಸ್ಥೆ ಮೇಲೆ ಅವರು ಗೌರವ ಇಟ್ಟು ಬಂದು ಇಲ್ಲಿಂದ ಡೈರೆಕ್ಟ್ ಆಗಿ HL ಏರ್ಪೋರ್ಟಲ್ಲಿ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ತೆರಳಿದ್ದಾರೆ. ಸೊ ಅವರು ನಮ್ಮ ಮೇಲೆ ಇಟ್ಟರು ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಚಿಗುರಿನಾಗಿರ್ತೀವಿ. ನಾವು ಅವ್ರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮತ್ತು ಇಂದಿನ ಸಭೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಬೇಡಿ ಮಠದ ಶ್ರೀಗಳು ವಹಿಸಿದ್ರು. ಅವರು ಉಪನ್ಯಾಸಕರು ಅವ್ರಿಗೆ ಬಿಟ್ಟರೆ 1 hour ಅದನ್ನು ಮಾಡ್ತಾರೆ. ಆದರೆ ನಮ್ಮ ಅಧ್ಯಕ್ಷರು ಅವರಿಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಕ್ಕಾಗಿ ಕೆಲವೊಂದು ಮಾತಾಡಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಅವರು ಕೂಡ ನಾವು ಧನ್ಯವಾದಗಳು. ಮತ್ತು ನಮ್ಮ ಚಿಕ್ಕೇಶ್ ಸರ್ ಅವರು ಹಿಂದೆ ನಿಂತ್ಕೊಂಡು ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ಇದ್ದಾರೆ. ಅಂದ್ರೂ ಕೂಡ ನಮ್ಮ ಅಧ್ಯಕ್ಷರು ನಿಧಾನವಾಗಿ ಯಾರು ಕೆಲಸ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದ ಅರ್ಪಿಸಿದ್ದಾರೆ. ಸೊ ಅದ್ರಲ್ಲಿ ಮೊದಲಿಗೆನೆ ನಮ್ಮ ಹಿರಿಯ ಉಪಾಧ್ಯಕ್ಷರ ನಮ್ಮ ಪ್ರಭುದೇ ಚಿಕ್ಕೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಮತ್ತು ನಾವು ಓಡ ಕೃಷ್ಣ ಅವರು ತುಂಬಾ ಸರಳ ವ್ಯಕ್ತಿ ಇತ್ತು. ಅವ್ರದ್ದು ಈ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಸುಮಾರು ಹೆಸರುಗಳಿತ್ತು. ಆಮೇಲೆ ಕೊನೆಗೆ ಅದನ್ನೆಲ್ಲ ನೋಡಿ ಅವರೊಂದು ಸಾಧನೆ ಮತ್ತು ಅವ್ರಿಗೆ ಚಟುವಟಿಕೆ ನೋಡಿ ಕೊನೆಗೆ ಓಡ ಕೃಷ್ಣ ಅವ್ರಿಗೇನೆ ಸೂಕ್ತ ವ್ಯಕ್ತಿ ಅಂತ ಹೇಳಿ ತೀರ್ಮಾನ ಮಾಡಿ ನಮ್ಮ ಅಧ್ಯಕ್ಷರು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಅವ್ರಿಗೆ ಆಹ್ವಾನಿಸ್ತೀವಿ. ಅವ್ರು ತುಂಬಾ ಸದಸ್ಯರು ಒಪ್ಪಿಕೊಂಡ್ರು. ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ನಾವು. ಹಾಗೆ ಸನ್ನಿಧಿ ಸಾಹೇಬರು ಅವ್ರು ಕೂಡ ಬಂದಿದ್ದಾರೆ. ಅವ್ರು ಕೂಡ
ಆಮೇಲೆ ನಮ್ಮ ಅಣ್ಣ ಚಂದ್ರಶೇಖರ್ ಮತ್ತು ಶೈಲ ಪ್ರಸಾದ್ ಆಚೆಗಳು ಸ್ಟೇಜ್ ಹತ್ರ ಮೂರ್ತಿ ಹತ್ರ ಅವ್ರು ಕೂಡ ನಾವು ಮಾತಾಡೋದು. ಮುಖ್ಯವಾಗಿ ನಮ್ಮ ಶ್ರೀ ನಜಪ್ಪ ಅವರು ಡೈರೆಕ್ಟರ್ ಅವರು ಉತ್ತರಾಖಂಡದಲ್ಲಿ ಸ್ಟಾಫ್ ರಾತ್ರಿಗಳು ಕೆಲಸ ಮಾಡಿದ್ರು. ರಾತ್ರಿ 1:30 ಇಲ್ಲೇ ಇದ್ದು ಈ ಒಂದು ಕಾರ್ಯಕ್ರಮ ತಯಾರು ಮಾಡಿ ವಾಪಸ್ ಬಂದಿದ್ದಾರೆ. ನಾವು ನಜಪ್ಪ ಸರ್ಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅದೇ ರೀತಿ ಕೂಡ ಬಂದಿದ್ದಾರೆ. ಸೊ ಅವು ಕೂಡ ನಾವು ರಾಷ್ಟ್ರಗೀತೆಗಿಂತ ಮುಂಚೆ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪನವರ ಪರವಾಗಿ ಆಗಮಿಸಿರುವಂತಹ ಮಾಜಿ ಎಂ ಪಿ ಚಂದ್ರಪ್ಪನವರಿಗೆ ಇದೀಗ ಬಸವ ಸಮಿತಿಯಿಂದ ಬಸವಣ್ಣನ ಪುತ್ಥಳಿಯನ್ನು ಕೊಡುಗೆಯಾಗಿ ನೀಡ್ತಾ ಇದ್ದೇವೆ. पंजाब सिंधु गुजरात मराठा द्राविड़ उत्कल गंगा हिमाचल यमुना गंगा उच्चल तरंगा तब शुभ नामे गाये तब शुभ आशीष मांगे गाहे तब जयगाथा गण गण मंगलदायक जय हे भारत भाग्य विधाता जय हे जय हे जय हे जय जय ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಮನೆಯೊಳಗಣ ಪರಿಮಳದಂತಿದ್ದಿತ್ತು. ಮನೆಯೊಳಗಣ ಪರಿಮಳದಂತಿದ್ದಿತ್ತು. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು.